ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ಬಲಿ, ಮೃತ ರಾಜಶೇಖರ್ ಸಹೋದರಿ ಉಮಾ ಕಣ್ಣೀರಿಟ್ಟಿದ್ದಾರೆ. ನನ್ನ ತಮ್ಮ ಇಡೀ ಮನೆಗೆ ಆಸರೆಯಾಗಿದ್ದ. ನನ್ನ ಪತಿ ತೀರಿಕೊಂಡ ಮೇಲೆ ಅವನೇ ಎಲ್ಲರನ್ನೂ ಕೂಡ ಸಲಹುತ್ತಾ ಇದ್ದ. ನಿನ್ನ ಮಕ್ಕಳನ್ನು ನಾನು ನೋಡ್ಕೊಳ್ತೇನೆ ಅಂತ ಕೂಡ ನನ್ನ ಬಳಿ ಹೇಳಿದ್ದ. ಸೋಮವಾರವಷ್ಟೇ ಶಬರಿಮಲೆಗೆ ಹೋಗಿ ವಾಪಸ್ ಬಳ್ಳಾರಿಗೆ ಬಂದಿದ್ದ. ಪ್ರಸಾದ ತಂದಿದ್ದೇನೆ ಬಾ ಅಕ್ಕ ಅಂಥೇಳಿ ನನಗೆ ಫೋನ್ ಮಾಡಿ ಕರೆದಿದ್ದ. ನನ್ನ ತಮ್ಮ ಮನೆಗೆ ಬರ್ತಾನೆ ಅಂಥೇಳಿ ನಾವು ಕಾಯ್ತಾ ಇದ್ವಿ. ತಮ್ಮನನ್ನ ನೆನೆದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಮೃತ ರಾಜಶೇಖರ್ ಅಕ್ಕ ಉಮಾ. ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಈ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ರಾಜಶೇಖರ್ನನ್ನ ನೆನೆದು ಅವರ ಸಹೋದರಿ ಉಮಾ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಬಳ್ಳಾರಿಗೆ ಹೋಗಿ ಬಂದಂತಹ ವಿಚಾರ, ಪ್ರಸಾದ ತಂದು ಫೋನ್ ಮಾಡಿದಂತಹ ವಿಚಾರ, ಮನೆಗೆ ಆಸರೆಯಾದಂತಹ ವಿಚಾರ ಎಲ್ಲವೂ ಕೂಡ ನೆನೆದು ಕಣ್ಣೀರಿಟ್ಟಿದ್ದಾರೆ. ರಾಜಶೇಖರ್ ಕಾಂಗ್ರೆಸ್ನ ಕಾರ್ಯಕರ್ತನಾಗಿದ್ದ. 28 ವರ್ಷ ವಯಸ್ಸಷ್ಟೇ. ಜೊತೆಗೆ ನಾರಾ ಭರತ್ ರೆಡ್ಡಿಯವರ ಬೆಂಬಲಿಗನಾಗಿಯೂ ಕೂಡ ಗುರುತಿಸಿಕೊಂಡಿದ್ದ. ಇದೇ ರಾಜಶೇಖರ್ ತಂದೆ ಬಿಜೆಪಿಯ ಕಾರ್ಯಕರ್ತರಾಗಿದ್ದರು. ಗಾಲಿ ಜನಾರ್ದನ್ ರೆಡ್ಡಿಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದರು. ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕುವಂತಹ ಸಂದರ್ಭದಲ್ಲಿ ಈಗ ರಾಜಶೇಖರ್ ಉಸಿರು ಚೆಲ್ಲಿರುವಂಥದ್ದು. ಬರಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿರಿ ಅಂತ ಹೇಳಿದೆ ಸರ್. ಪ್ರಸಾದ ತಗೊಂಡೋಗ್ ಬಾಕ ಅಂತ ಕರ್ದ ಸರ್. ಅಷ್ಟೇ ಸರ್, ಮಕ್ಕ ಕೂಡ ನೋಡಿಲ್ಲ ಸರ್. ನಿನಗೆ ನಾನಾ ದಿನಕ್ಕ ಅಂತ ಧೈರ್ಯ ಹೇಳ್ತಿದ್ದೆ ಸರ್. ಅಂತ ಧೈರ್ಯನೇ ಇಳ್ದಾಗ ಆಗ್ಬಿಡ್ತು. ನನ್ನ ಮಕ್ಕಳಿಗೆ ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನದೀನಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ಸಾರ್ ಅವ್ರು, ಭರತ್ ರೆಡ್ಡಿ ಸಾರ್ ಅವರು, ವಿಕ್ಕಿ ಅಣ್ಣ ಅವರೆಲ್ಲ ಬಂದಿದ್ರು ಸರ್, ಗಣೇಶ್ ಸಾರ್ ಅವರು. ನಾವು ನಿಮ್ಮನ್ನು ಕೈ ಹಿಡಿತೀವಿ ಅಂತ ಹೇಳೋಗೆ ಸರ್. ನಮ್ಮ ಮನೆಗೆ ದುಡಿಯೋನೇ ಹೋಗ್ಬಿಟ್ಟೆ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬೋದು ನಮಗೊಂದು ಇದು ಸರ್. ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು, ನಮ್ಮ ಹಸ್ಬೆಂಡು ಇಲ್ಲ, ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ನಮ್ಮ ತಮ್ಮ ದೊಡ್ಡಾತ, ಮನೆಗೆ ದೊಡ್ಡ ದಿಕ್ಕು ಅವನೇ. ಅವನು ಇಲ್ದಂಗೆ ಆಗ್ಬಿಟ್ಟ, ನಮಗೆ ಆಧಾರ ಇಲ್ದಂಗೆ ಆಗ್ಬಿಟ್ಟೈತೆ, ದುಡ್ಡೇನು ಇಲ್ದಂಗೆ ಆಗ್ಬಿಟ್ಟೈತೆ. ನಮಗೆ ಸಂಕಟ ಬರ್ತದೆ ಸರ್. ನಮ್ಮ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನಗೆ. ಗಂಡ ಕಳ್ಕೊಂಡ್ರು ನಮ್ಮ ತಮ್ಮನವ್ರು ಅದರ ಒಂಬದೊಂದು ಇತ್ತದ್ದು. ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದ್ದಾರೆ. ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್. ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಚಿಕ್ಕ ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್ ನಾವು. ಅವತ್ತು ಎಷ್ಟು ಗಂಟೆಗೆ ಹೋಗ್ಯಾರ ಗೊತ್ತಿಲ್ಲ ಸರ್. ನಾವು ಇಲ್ಲಿಲ್ಲ, ನಾವು ಅತ್ತೆ ಮನೆಗೆ, ನಮ್ಮ ಅತ್ತೆ ನಮ್ಮ ಮಾವ ಇದ್ದು ನಾವು ಅಲ್ಲೇ ಇದ್ವಿ ಸರ್. ಹಿಂಗಂತ 12ವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್. ನಾವು ಅಷ್ಟೊತ್ತಿನಾಗ ಬರೋಕೆ ನಮ್ಮ ಮನೆಗೆ ಗಂಡು ಮಕ್ಕಳಿಲ್ಲ. ಅಷ್ಟೊತ್ತಿನಾಗ ಬರೋಕ್ಕೂ ಆಗೋದಿಲ್ಲ ಸರ್. ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದ್ವಿ ಸರ್ ನಾವು. ಅವಾಗ ನಮಗೆ ಗೊತ್ತಾಗಿದೆ ಸರ್. ಬೆಳಗ್ಗೆವರೆಗೆ ನನಗೇನು ಗೊತ್ತಾಗಿಲ್ಲ. ರಾಜಶೇಖರ್ ಅವರು ಶಬರಿಮಲೆಗೆ ಐಪ್ಸ ಮಾಲ್ ಹಾಕಿದ್ವಿ ಸರ್. ಸೋಮವಾರ ಬಂದಾನ, ಮಂಗಳವಾರ ಮಾಡಿದ್ದೆ ನಾನು. ಬಂದೇನಪ್ಪ ಊರಿಂದ ಅಂದ್ರೆ, ಹ್ಞೂ ಬಂದಿನಕ್ಕ, ಪ್ರಸಾದ ತಗೊಂಡೋಗಂತೆ ಬಾ ಅಂತ ಕರೆದ ಸರ್. ಪ್ರಸಾದ ತಗೊಂಡೋಗ ಬಾಕ ಬಾಕ ಅಂತ. ಬರೋಕ್ಕಾಗೋದಿಲ್ಲಪ್ಪ, ಮೊನ್ನೆ ಬಂದೋಗಿರಿ ಅಂತ ಹೇಳಿದೆ ಸರ್. ಪ್ರಸಾದ ತಗೊಂಡೋಗ್ ಬಾಕ ಅಂತ ಕರೆದ ಸರ್. ಅಷ್ಟೇ ಸರ್, ಮಕ್ಕ ಕೂಡ ನೋಡಿಲ್ಲ ಸರ್. ನಿನಗೆ ನಾನಾ ದಿನಕ್ಕ ಅಂತ ಧೈರ್ಯ ಹೇಳ್ತಿದ್ದೆ ಸರ್. ಅಂತ ಧೈರ್ಯನೇ ಇಳ್ದಾಗ ಆಗ್ಬಿಡ್ತು. ನನ್ನ ಮಕ್ಕಳಿಗೆ ನಾನದೀನಿ, ನಿನ್ನ ಮಕ್ಕಳು ನೋಡ್ಕೊಂತೀನಿ, ನಾನದೀನಕ್ಕ ಅಂತ ಒಂದು ಧೈರ್ಯ ಕೊಡ್ತಿದ್ದೆ ನನಗೆ ನಮ್ಮ ದೊಡ್ಡ ತಮ್ಮ. ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ಇವಾಗ ನಮ್ಮ ಪರಿಸ್ಥಿತಿ ಏನು ಸರ್? ಸಾರ್ ಅವ್ರು, ಭರತ್ ರೆಡ್ಡಿ ಸಾರ್ ಅವರು, ವಿಕ್ಕಿ ಅಣ್ಣ ಅವರೆಲ್ಲ ಬಂದಿದ್ರು ಸರ್, ಗಣೇಶ್ ಸಾರ್ ಅವರು. ನಾವು ನಿಮ್ಮನ್ನು ಕೈ ಹಿಡಿತೀವಿ ಅಂತ ಹೇಳೋಗೆ ಸರ್. ನಮ್ಮ ಮನೆಗೆ ದುಡಿಯೋನೇ ಹೋಗ್ಬಿಟ್ಟೆ ಸರ್. ನಮಗೊಂದು ಪರಿಹಾರ ಮಾಡಿಕೊಡ್ಬೇಕಂಬೋದು ನಮಗೊಂದು ಇದು ಸರ್.